ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಚಿಕನ್ ಪಲಾವ್ ಮಾಡ್ತಾಯಿದ್ದೀನಿ. ಇದಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ತುಂಬ ಈಸಿಯಾಗಿ ಮಾಡ್ಕೋಬೋದು. ಒಂದೇ ಥರ ಬಿರಿಯಾನಿ ತಿಂದು ನಿಮಗೆ ಬೋರ್ ಆಗಿದ್ದರೆ ಇದಂತೂ ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ನಾನಿಲ್ಲಿ ಫಸ್ಟು ರೈಸಿಗೆ ಇಟ್ಕೊಳ್ತಾ ಇದ್ದೀನಿ. ರೈಸ್ ಏನಂದರೆ ಒಂದು ಅರ್ಧದಷ್ಟು ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಕೋಬಾರ್ದು. ರೈಸಿಗೆ ಏನೇನು ಹಾಕಬೇಕು ಅದನ್ನೆಲ್ಲ ಗರಂ ಮಸಾಲ ಐಟಮ್ಸು ಮತ್ತು ಉಪ್ಪು ಹಾಕಿದ್ದೀನಿ. ಅಂದರೆ ಬೇ ಲೀಫು, ಚಕ್ಕೆ, ಲವಂಗ, ಏಲಕ್ಕಿ ಇದೆಲ್ಲ ಹಾಕಿ ನೀರು ಫಸ್ಟು ಚೆನ್ನಾಗಿ ಕುದಿಸ್ಕೋಬೇಕು. ಅದಕ್ಕೊಂದು ಚೂರು ಎಣ್ಣೆ ಹಾಕಬೇಕು. ರೈಸು ಸ್ವಲ್ಪ ಉದ್ರಾಗಿ ಬರಬೇಕು ಅಂದರೆ ಚೂರು ಎಣ್ಣೆ ಅಥವಾ ತುಪ್ಪ ಹಾಕಬೇಕು. ನಾನು ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇದು ಚೆನ್ನಾಗಿ ಕುದ್ದು ರೈಸು ಅಂದರೆ ಅರ್ಧದಷ್ಟು ಅಷ್ಟೇ ರೈಸ್ ಬೇಯಬೇಕು. ರೈಸ್ ಇವಾಗ ಬೆಂದಿದೆ ಅರ್ಧದಷ್ಟು. ಸೊ ಇನ್ನೊಂದು ಕಡೆ ನಾನು ಚಿಕನಿಗೆ ಇಟ್ಕೊಳ್ತಾ ಇದ್ದೀನಿ. ಚಿಕನಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಅದಕ್ಕೇ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ. ಅದೊಂದು ಚೂರು ಹಸಿ ವಾಸನೆ ಹೋಗೋ ತನಕ ಫ್ರೈ ಮಾಡಬೇಕು. ಅದು ಫ್ರೈ ಆಗೋಷ್ಟೊತ್ತಿಗೆ ಒಂದು 4 ಈರುಳ್ಳಿನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಈರುಳ್ಳಿ ಪೇಸ್ಟ್ ಮಾಡೇ ಹಾಕಬೇಕು. ಮತ್ತು ಇದು ಪಲಾವ್ ಮಸಾಲ, ಇದು ನಾನು ಮನೇಲೇ ಮಾಡಿರೋದು. ಇದ್ರದ್ದೇನಾದರೂ ನಿಮಗೆ ರೆಸಿಪಿ ಬೇಕಿದ್ದರೆ ನನಗೆ ಕಮೆಂಟ್ ಮಾಡಿ, ನಾನು ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ. ಇದನ್ನು ಮಸಾಲೆ ಪೌಡ್ರು ನಿಮಗೆ ಎಷ್ಟು ಬೇಕು ಖಾರ ಅಷ್ಟು ಹಾಕ್ಕೋಬೋದು. ನನಗಿಲ್ಲಿ ಎಷ್ಟು ಬೇಕೋ ಅದು 2-3 ಸರಿ ಹಾಕೋದ್ರಿಂದ ಫಸ್ಟಿಗೆ 1 ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಇವಾಗ ಚಿಕನ್ ಹಾಕಿದ್ದೀನಿ ಅಷ್ಟೇ. ಫಸ್ಟಿಗೆ ನಾನು ಜಾಸ್ತಿ ಏನೂ ಹಾಕಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಈರುಳ್ಳಿ ಪೇಸ್ಟು, ಪಲಾವ್ ಮಸಾಲ ನಾನೇ ಮನೇಲಿ ಮಾಡಿರೋ ಪಲಾವ್ ಮಸಾಲ ಇದಿಷ್ಟು ಹಾಕ್ಕೊಂಡು ಅದಕ್ಕೆ ಚಿಕನ್ ಹಾಕಿದ್ದೀನಿ. ಚಿಕನ್ನ ಚೆನ್ನಾಗಿ ಇದ್ರ ಜೊತೆಗೆ ಫ್ರೈ ಮಾಡ್ಕೊಬೇಕು. ಅಂದರೆ ಅದು ಸ್ವಲ್ಪ ಮಿಕ್ಸ್ ಆಗೋ ತನಕ ಫ್ರೈ ಮಾಡಬೇಕು. ಇನ್ನು ರುಚಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೋಬೋದು. ನಾವು ಆಲ್ರೆಡಿ ರೈಸಿಗೂ ಸ್ವಲ್ಪ ಉಪ್ಪು ಹಾಕಿದ್ದೀವಿ. ಸೊ ನೋಡಿಬಿಟ್ಟು ಉಪ್ಪು ಹಾಕ್ಕೊಬೇಕು. ನಾನು ಇಲ್ಲಿ 1 ಸ್ಪೂನಷ್ಟು ಉಪ್ಪು ಹಾಕಿದ್ದೀನಿ. ಇದನ್ನ ಇವಾಗ ಮುಚ್ಚಿಟ್ಬಿಟ್ಟು ಸ್ವಲ್ಪ ಅದು ನೀರು ಬಿಟ್ಕೊಳ್ಳೋ ತನಕ ಬೇಯಿಸೋಣ. ಇವಾಗ ನೋಡಿ ಇದು ಚೆನ್ನಾಗಿ ನೀರು ಬಿಟ್ಕೊಂಡಿದೆ. ಜಾಸ್ತಿ ನೀರು ಬಿಡಲ್ಲ, ಯಾಕಂದರೆ ನಾವು ಮಸಾಲೆಯಲ್ಲೇ ಹಾಕಿದ್ದೀವಲ್ಲ, ಅದಕ್ಕೆ ಅಷ್ಟು ಜಾಸ್ತಿ ನೀರು ಬಿಡಲ್ಲ. ಇದು ಹಾಗೆ ಡೈರೆಕ್ಟಾಗಿ ಆಯಿಲಿಗೆ ಹಾಕಿದ್ರೇ ನೀರು ಜಾಸ್ತಿ ಬಿಡುತ್ತೆ. ಅಂದರೆ ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ನಾವು ಬೇಯಿಸ್ತೀವಲ್ಲ, ಅವಾಗ ನೀರು ಜಾಸ್ತಿ ಬಿಡುತ್ತೆ. ಇವಾಗ ನಾನು ಇದಕ್ಕೆ 1 ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ. ನಾವಿಲ್ಲಿ ಪಲಾವ್ ಮಾಡ್ತಾ ಇರೋದ್ರಿಂದ ನೀರು ಹಾಕ್ಕೊಂಡು ಚಿಕನ್ ಬೇಯಿಸ್ಕೊತಾ ಇದ್ದೀನಿ. ಏನಕ್ಕಂದರೆ ಆ ನೀರಲ್ಲೇ ನಾನು ರೈಸ್ ಮತ್ತೆ ಕುಕ್ ಮಾಡ್ತೀನಿ. ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಚಿಕನ್ ಬೇಯಿಸ್ತಾ ಇದ್ದೀನಿ. ಇದು ಇವಾಗ ಚೆನ್ನಾಗಿ ಬೆಂದಿದೆ. ಇವಾಗ ಮತ್ತೊಂದು ಪಾತ್ರೆ ಇಟ್ಕೊಂಡು ಚಿಕನ್ ಅಷ್ಟೇ ಫ್ರೈ ಮಾಡ್ಕೊಬೇಕು. ಇದಕ್ಕೆ ಇವಾಗ ತುಪ್ಪ ಹಾಕ್ತಾಯಿದ್ದೀನಿ, 1-2 ಸ್ಪೂನಷ್ಟು ತುಪ್ಪ. ಆಮೇಲೆ ಒಂಚೂರು ಆಯಿಲ್ ಹಾಕೋಬೋದು. ಪಲಾವ್ ಅಲ್ವಾ, ಬರೀ ತುಪ್ಪದಲ್ಲಿ ಮಾಡೋಕ್ಕಿಂತ ಒಂಚೂರು ಆಯಿಲ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ತುಪ್ಪ ಜೊತೆಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ತಿದ್ದೀನಿ. ಅದಕ್ಕೆ 1-2 ಕರಿಬೇವಿನ ಸೊಪ್ಪು ಹಾಕ್ತಾಯಿದ್ದೀನಿ. ಮತ್ತು ಉದ್ದುದ್ದಕ್ಕೆ ಹೆಚ್ಕೊಂಡಿರೋ ಹಸಿಮೆಣಸು ಅಷ್ಟೇ. ನಿಮಗೆ ಖಾರ ಎಷ್ಟು ಬೇಕು ಅಷ್ಟು ಹಾಕ್ಕೋಬೋದು. ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಸಿಮೆಣಸಾದರೂ ಹಾಕ್ಕೋಬೋದು. ಮತ್ತು ಈರುಳ್ಳಿ 1-2 ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ತಿದ್ದೀನಿ. ಕರಿಬೇವಿನ ಸೊಪ್ಪು, ಹಸಿಮೆಣಸು, ಈರುಳ್ಳಿ, ಒಂಚೂರು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಲ್ರೆಡಿ ಹಾಕಿರೋದ್ರಿಂದ ಇವಾಗ ಒಂಚೂರು ಹಾಕ್ಕೊಂಡ್ರೆ ಸಾಕು, ಜಾಸ್ತಿ ಬೇಡ. ಇವಾಗ ನಾನು ಮನೆಯಲ್ಲೇ ಮಾಡಿರೋ ಪಲಾವ್ ಮಸಾಲ ಅದನ್ನು ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಆಲ್ರೆಡಿ ನಾನು ಚಿಕನ್ ಬೇಯ್ತಾ ಸ್ವಲ್ಪ ಹಾಕಿದ್ದೆ, ಅದು ನೀರಿಗಾಗುತ್ತೆ. ಇವಾಗ ಹಾಕಿರೋದು ಚಿಕನ್ ಫ್ರೈ ಮಾಡಲಿಕ್ಕಾಗತ್ತೆ. ಸೊ ಇವಾಗ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಈರುಳ್ಳಿ ಜೊತೆ ಫ್ರೈ ಮಾಡ್ಕೊಬೇಕು. ಚೆಂದ ಫ್ರೈ ಆದಮೇಲೆ ಆ ಚಿಕನ್ ನೀರಲ್ಲಿರುತ್ತಲ್ಲ, ಅಂದರೆ ಅದು ಗ್ರೇವಿಲಿರುತ್ತಲ್ಲ, ಅದನ್ನು ತೆಗೆದುಬಿಟ್ಟು ಇದಕ್ಕೆ ಹಾಕ್ಕೊಬೇಕು. ನೀವು ಬೇಕಿದ್ರೆ ಅದು ಬೇರೆ ಪಾತ್ರೆಗೆ ಹಾಕ್ಬೋದು. ನಾವು ಹಾಗೆ ಡೈರೆಕ್ಟಾಗಿ ಹಾಕ್ತಾಯಿದ್ದೀವಿ. ಅಂದರೆ ಸ್ವಲ್ಪನೂ ನೀರು ಬೀಳಬಾರ್ದು, ಹಾಗೇ ಹಾಕ್ಬಿಟ್ಟು ಚಿಕನ್ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಆ ಮಸಾಲೆ ಈರುಳ್ಳಿ ಎಲ್ಲ ಹಾಕಿದ್ದೆ ಅಲ್ವಾ, ಅದ್ರ ಜೊತೆಗೆ ಚಿಕನ್ ಚೆನ್ನಾಗಿ ಫ್ರೈ ಆಗಬೇಕು. ನಿಮಗೆ ಮಸಾಲೆ ಕಮ್ಮಿ ಅನಿಸಿದ್ರೆ ಮತ್ತೆ ಸ್ವಲ್ಪ ಜಾಸ್ತಿ ಹಾಕ್ಕೋಬೋದು. ಇಲ್ಲಿ ಸ್ವಲ್ಪ ಉಪ್ಪು, ಅಂದರೆ ನಾನು ಈರುಳ್ಳಿ ಹಾಕಿದ್ದಲ್ವ ಅದಕ್ಕೋಸ್ಕರ ಚೂರು ಉಪ್ಪು ಹಾಕ್ಕೊಳ್ತಿದ್ದೀನಿ. ನೀವು ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೋಬೋದು. ಇನ್ನು ಚಿಕನ್ನು ಫ್ರೈ ಆಯಿತು. ಇವಾಗ ನಾನಿಲ್ಲಿ ಪಲಾವ್ ಮಾಡ್ಕೊಳ್ಳಿಕ್ಕೆ ರೆಡಿ ಮಾಡ್ತಾಯಿದ್ದೀನಿ. ಪಲಾವ್ಗೆ ಇಲ್ಲಿ ತುಪ್ಪ ಹಾಕಿದ್ದೀನಿ. ತುಪ್ಪಕ್ಕೆ ಡೈರೆಕ್ಟಾಗಿ ಆ ಗ್ರೇವಿ ಇತ್ತಲ್ವ, ಚಿಕನ್ ಬೇಯಿಸಿರೋ ನೀರಿತ್ತಲ್ವ, ಅದನ್ನು ಹಾಕ್ತಾಯಿದ್ದೀನಿ. ಅದನ್ನು ಹಾಕ್ಬಿಟ್ಟು ಒಂಚೂರು ಕುದಿಸ್ಬೇಕಾದ್ರೆ ಮತ್ತೆ ಪಲಾವ್ ಮಸಾಲ 3ನೇ ಸರಿ ನಾನು ಹಾಕ್ತಾಯಿದ್ದು. ಫಸ್ಟ್ ಒಂದು ಸರಿ ಚಿಕನ್ ಬೇಯ್ತಾ ಹಾಕಿದ್ದೆ, ಮತ್ತೊಂದು ಸರಿ ಚಿಕನ್ ಫ್ರೈ ಮಾಡ್ತಾ ಹಾಕಿದ್ದೆ. ಇವಾಗ ಪಲಾವ್ ಮಾಡ್ತಾ ಸ್ವಲ್ಪ ಪಲಾವ್ ಮಸಾಲ ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಸ್ವಲ್ಪ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಉಪ್ಪು ಹಾಕ್ಕೋಬೋದು. ಮತ್ತು ಇದು ಕುದಿಬೇಕಾದ್ರೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಾಗತ್ತೆ. ಚಿಕನ್ ಫ್ರೈ ಮಾಡ್ತಾನೆ ಸ್ವಲ್ಪ ಹಾಕ್ಕೊಂಡಿದ್ದೆ ನಾನು. ಇವಾಗ ಜಾಸ್ತಿ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಹಾಕ್ಕೊಂಡಿನಿ. ಚೆನ್ನಾಗಿ ಕುದೀತಾ ಇದೆ ನೋಡಿ. ಇವಾಗ ರೈಸ್ ಹಾಕ್ಕೊಬೇಕು. ರೈಸ್ ಇದು ಫುಲ್ ಬೆಂದಿಲ್ಲ, ಒಂದು ಅರ್ಧದಷ್ಟು ಬೆಂದಿದೆ. ಇವಾಗ ಹಾಕಿಬಿಟ್ಟು ಈ ಮಸಾಲೆಯಲ್ಲೇ ರೈಸ್ ಬೆಂದರೆ ತುಂಬಾ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ರೈಸ್ ಹಾಕ್ಕೊಳ್ತಾ ಇದ್ದೀನಿ ನಾನು. ರೈಸ್ ಹಾಕ್ಬಿಟ್ಟು ಮಿಕ್ಸ್ ಎಲ್ಲ ಮಾಡೋದು ಬೇಡ, ಜಸ್ಟ್ ಅದ್ರ ಜೊತೆಗೆ ಹಾಕಿದ್ರೆ ಆಯಿತು, ಮಿಕ್ಸ್ ಮಾಡಬಾರ್ದು. ಈಗ ಅದ್ರ ಮೇಲ್ಗಡೆ ಫ್ರೈ ಮಾಡಿರೋ ಚಿಕನ್ ಹಾಕ್ತಾಯಿದ್ದೀನಿ. ಚಿಕನ್ನು ಅಷ್ಟೇ ರೈಸ್ ಜೊತೆಗೆ ಮಸಾಲೆ ಜೊತೆ ಮಿಕ್ಸ್ ಮಾಡೋದು ಬೇಡ. ಆಲ್ರೆಡಿ ಇದಕ್ಕೆ ಚೆನ್ನಾಗಿ ಮಸಾಲೆ ಎಲ್ಲ ಹಿಡ್ಕೊಂಡಿದೆ. ಸೊ ಇಷ್ಟೇ ಹಾಕಿದ್ರೆ ಸಾಕು. ಮೇಲ್ಗಡೆ ಅಷ್ಟೇ ಹಾಕಿಬಿಟ್ಟು ನಾವು ಪ್ಲೇಟ್ ಮುಚ್ಚಿ 15 ಮಿನಿಟ್ಸ್ ಕುಕ್ ಮಾಡಬೇಕಾಗತ್ತೆ. ನಾವೀಗ ದಮ್ ಕಟ್ಟಿ ಬಿರಿಯಾನಿ ಎಲ್ಲ ಮಾಡ್ತೀವಲ್ಲ, ಆ ಥರ 15 ಮಿನಿಟ್ಸ್ ಇದು ಕುಕ್ ಮಾಡಬೇಕಾಗತ್ತೆ.
ಲೋವರ್ ಫ್ಲೇಮಲ್ಲಿ ಇಟ್ಕೊಂಡ್ರೆ ನಿಧಾನ ಕುಕ್ ಆಗುತ್ತೆ. ಹೈ ಫ್ಲೇಮಲ್ಲೆಲ್ಲ ಇಟ್ಕೊಳಕ್ಕೆ ಹೋಗಬಾರ್ದು. ಬೇಕಿದ್ರೆ ನೀವು ಕೆಳಗಡೆ ಒಂದು ತವಾನಾದರೂ ಇಟ್ಕೋಬೋದು. ನಾನು ದಮ್ ಬಿರಿಯಾನಿ ಹೇಗೆ ಮಾಡ್ತೀವೋ ಅದೇ ಥರ ತವ ಇಟ್ಬಿಟ್ಟು ಮಾಡ್ತಿದ್ದೀನಿ. ಕುಕ್ಕರಲ್ಲೆಲ್ಲ ಪಲಾವ್ ಮಾಡ್ತೀವಲ್ಲ, ಅದಕ್ಕಿಂತ ತುಂಬ ಚೆನ್ನಾಗಾಗತ್ತೆ ಈ ಥರ ಪಲಾವ್ ಮಾಡಿದ್ರೆ. ಮಸಾಲೆ ಎಲ್ಲ ಚಿಕನಿಗೆ ಚೆನ್ನಾಗಿ ಹಿಡಿದಿರುತ್ತೆ. ನಾವು ಕುಕ್ಕರಲ್ಲಿ ಮಾಡೋದು ಟೈಮ್ ಅದು ಮಸಾಲೆ ಎಲ್ಲ ಚಿಕನಿಗೆ ಹಿಡ್ದೇ ಇರಲ್ಲ. ಬಟ್ ಈ ಥರ ಮಾಡಿ ನೋಡಿ, ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ಹಿಡಿದಿರುತ್ತೆ. ರೈಸು ಅಷ್ಟೇ ತುಂಬ ಚೆನ್ನಾಗಿ ಕುಕ್ ಆಗಿರುತ್ತೆ. ಅದೇ ಫಸ್ಟಿಗೆ ಜಾಸ್ತಿ ಕುಕ್ ಮಾಡ್ಕೊಳ್ದೇನೆ, ಒಂದು ವೇಳೆ ನಿಮಗೆ ಕುಕ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಡೈರೆಕ್ಟಾಗಿ ರೈಸ್ ಹಾಕ್ಬೋದು. ಆ ಚಿಕನಿಂದು ವಾಟರ್ ಹಾಕಿದ್ನಲ್ಲ, ನಾನು ಚಿಕನ್ ಕುಕ್ ಮಾಡಿದ್ದು, ಅದನ್ನೇ ನೀವು 1:2 ಆ ಥರ ಹಾಕ್ಕೊಂಡಾದರೂ ಮಾಡ್ಬೋದು. 2 ಥರ ಮಾಡಿದ್ರೂ ಚೆನ್ನಾಗಾಗತ್ತೆ. ನಾನು ಈ ಥರ ಮಾಡಿದ್ದೀನಿ. ಇದಿವಾಗ ರೆಡಿಯಾಗಿದೆ. ತುಂಬಾ ಚೆನ್ನಾಗಾಗತ್ತೆ. ನೀವು ಮನೇಲಿ ಟ್ರೈ ಮಾಡಿ ನೋಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡಿ. ಹೀಗೆ ನಾನು ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಲೈಕ್, ಶೇರ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್.